ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಆಪರೇಷನ್ ಸಿಂಧೂರ ಆದ ಬಳಿಕ ಡಿಫೆನ್ಸ್ ಡೆವಲಪ್ಮೆಂಟ್ಗಳ ಬಗ್ಗೆ ಸುದ್ದಿ ಹೇಳಿ ಮುಗಿತಾನೆ ಇಲ್ಲ. ಒಂದಾಗ್ತಿದ್ದ ಹಾಗೆ ಒಂದು ಡೆವಲಪ್ಮೆಂಟ್ ಆಗ್ತಲೇ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಆಪರೇಷನ್ ಸಿಂಧೂರ ಇದೆಯಲ್ಲ, ಭಾರತಕ್ಕೂ ಒಂದಷ್ಟು ಅನಿವಾರ್ಯತೆಯನ್ನು ಸೃಷ್ಟಿಸಿದೆ. ಹಾಗೆ ಪಾಕಿಸ್ತಾನಕ್ಕೆ ನಾವೆಷ್ಟು ಹಿಂದಿದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಈ ಕಾರಣದಿಂದಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಭಾರತಕ್ಕೆ ಯಾಕೆ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತಂದರೆ, ನಮಗೊಂದೆರಡು ವಿಚಾರಗಳು ತೀರಾ ಕನ್ಫರ್ಮ್ ಆಯಿತು. ಅದೇನು ಕೇಳಿದ್ರೆ, ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ದೀರ್ಘಕಾಲದ ಯುದ್ಧ ಆದರೆ ಅದಕ್ಕೆ ನೇರವಾಗಿ ಚೈನಾ ಕೈ ಜೋಡಿಸುತ್ತೆ. ಚೈನಾ ಪಾಕಿಸ್ತಾನಕ್ಕೆ ಬೇಕಾದಂತಹ ಎಲ್ಲ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡುತ್ತೆ. ಕೇವಲ ಚೈನಾ ಮಾತ್ರ ಅಲ್ಲ, ಟರ್ಕಿಯೂ ಕೂಡ ಪಾಕಿಸ್ತಾನದ ಬೆನ್ನಿಗೆ ನಿಂತ್ಕೊಳ್ಳುತ್ತೆ. ಟರ್ಕಿ ಕೇವಲ ಪಾಕಿಸ್ತಾನದ ಬೆನ್ನಿಗೆ ಮಾತ್ರ ನಿಂತ್ಕೊಳ್ಳೋದಿಲ್ಲ, ಅವರು ಹೆಗಲಿಗೆ ಹೆಗಲು ಕೊಟ್ಟು ಭಾರತಕ್ಕೆ ಹಿನ್ನಡೆ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಭಾರತಕ್ಕೆ ಆಪರೇಷನ್ ಸಿಂಧೂರ ಆದ ಬಳಿಕ ಹೊಸ ಚಾಲೆಂಜಸ್ಗಳು ಬೆಳಕಿಗೆ ಬಂದಿದ್ದಾವೆ. ಭಾರತ ಇದ್ರ ಬಗ್ಗೆ ಈಗ ಫೋಕಸ್ ಮಾಡಬೇಕಾಗಿದೆ. ಪಾಕಿಸ್ತಾನದ ಬಗ್ಗೆ ನಾನೇನು ಹೇಳೋದೇ ಬೇಡ, ಈ ಹಿಂದಿನ ವಿಡಿಯೋದಲ್ಲೆಲ್ಲ ನಿಮಗೆ ತಿಳಿಸಿದ್ದೀನಿ. ಇಷ್ಟು ದಿನ ಅವರು ಹಣ ಕೊಡಿ ಅಂತ ಭಿಕ್ಷಾಪಾತ್ರೆ ಹಿಡ್ಕೊಂಡು ಹೋಗ್ತಾ ಇದ್ರು. ಈಗ ನಮಗೆ ಭಾರತದಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಡಿ, ನಮಗೆ ಆ ಶಸ್ತ್ರ ಬೇಕು, ಈ ಶಸ್ತ್ರ ಬೇಕು, ಇಲ್ಲದೆ ಹೋದರೆ ಭಾರತ ನಮ್ಮನ್ನು ಮುಗಿಸಾಕ್ಬಿಡುತ್ತೆ, ಭಾರತ ಒಂದು ದೈತ್ಯ ದೇಶ, ಹೀಗೆಲ್ಲ ಪಾಕಿಸ್ತಾನದವರು ಭಿಕ್ಷಾಪಾತ್ರೆ ಹಿಡ್ಕೊಂಡು ಅನೇಕ ದೇಶಗಳ ಮುಂದೆ ಓಡಾಡ್ತಾ ಇದ್ದಾರೆ. ಬಿಟ್ಟಾಕಿ, ಆ ಪಾಕಿಸ್ತಾನದ ವಿಚಾರ ನಮಗೆ ಈಗ ಬೇಕಾಗಿಲ್ಲ. ನಾನಿವತ್ತು ಹೇಳೋದಕ್ಕೆ ಹೊರಟಿರೋದೇನು ಕೇಳಿದ್ರೆ, ಭಾರತಕ್ಕೆ ತುರ್ತಾಗಿ ಫೈಟರ್ ಜೆಟ್ಗಳಲ್ಲಿ ಒಂದಷ್ಟು ಅಪ್ಡೇಟ್ ಮಾಡಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ತೇಜಸ್ ಫೈಟರ್ ಜೆಟ್ನ ಕುರಿತಾಗಿ ಭಾರತ ಒಂದಷ್ಟು ಸೀರಿಯಸ್ ಆಗಿ ಕೆಲಸ ಮಾಡಬೇಕಾಗಿದೆ. ಅದನ್ನು ಈಗ ಆರಂಭ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ನಮ್ಮ ತೇಜಸ್ಗೆ ಈಗ ಇಸ್ರೇಲ್ ಕೈ ಜೋಡಿಸ್ತಾ ಇದೆ. ಬಹಳ ಕ್ರಿಟಿಕಲ್ ಆದಂತಹ ಒಂದು ಟೆಕ್ನಾಲಜಿಯನ್ನು ತೇಜಸ್ಗೋಸ್ಕರವಾಗಿ ಇಸ್ರೇಲ್ ಈಗ ಕೊಡೋದಕ್ಕೆ ಒಪ್ಕೊಂಡಿದೆ. ಮಿತ್ರರೇ, ಇದು ತೇಜಸ್ನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಹಾಗೆ ತೇಜಸ್ನ ಮುಂದುವರೆದ ವರ್ಷನ್ಗೋಸ್ಕರವಾಗಿ ಭಾರತ ಹೊಸ ಪ್ಲಾನನ್ನು ಕೂಡ ಮಾಡ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇಸ್ರೇಲ್ ಯಾವ ಟೆಕ್ನಾಲಜಿಯನ್ನು ಭಾರತಕ್ಕೆ ಕೊಡ್ತಾ ಇದೆ, ಇದರಿಂದ ಭಾರತದ ತೇಜಸ್ಗೆ ಯಾವ ರೀತಿಯ ಶಕ್ತಿ ಬರುತ್ತೆ, ತೇಜಸ್ನ ಬಗ್ಗೆ ಈಗಾಗಲೇ ಏರ್ ಚೀಫ್ ಮಾರ್ಷಲ್ ಅನೇಕ ಬಾರಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದರೂ ಕೂಡ ಭಾರತ ಯಾಕೆ ತೇಜಸ್ಸನ್ನು ಫೋಕಸ್ ಮಾಡ್ತಾ ಇದೆ, ಇದೆಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಹಿಂದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಭಾರತ ಈಗ ಸದಾ ರೆಡಿ ಇರಬೇಕು. ಯಾಕೆಂದರೆ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ, ಭಾರತದಲ್ಲಿ ಯಾವುದೇ ಉಗ್ರ ಚಟುವಟಿಕೆ ಆದರೂ ಕೂಡ ಅದನ್ನು ನಾವು ಆ್ಯಕ್ಟ್ ಆಫ್ ವಾರ್ ಅಂತ ಪರಿಗಣಿಸ್ತೀವಿ. ಅಂದರೆ ಆಪರೇಷನ್ ಸಿಂಧೂರದ ಥರದ ಇನ್ನೊಂದು ಯುದ್ಧವನ್ನು ಮಾಡ್ತೀವಿ ಅಂತ ಭಾರತ ಹೇಳಿಬಿಟ್ಟಿದೆ. ಹೀಗಾಗಿ ಇವತ್ತು ಬೇಕಾದರೂ ಯುದ್ಧ ಆಗಬಹುದು, ನಾಳೆ ಬೇಕಾದರೂ ಯುದ್ಧ ಆಗಬಹುದು. ಭಾರತ ವರ್ಷದ 365 ದಿನವೂ ಕೂಡ ಪಾಕಿಸ್ತಾನದ ವಿರುದ್ಧದ ಯುದ್ಧಕ್ಕೆ ಸಿದ್ಧವಾಗಿರಬೇಕು. ಆಪರೇಷನ್ ಸಿಂಧೂರದ ಬಳಿಕ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ಒದೆ ತಿಂದುಬಿಟ್ಟಿದೆ. ಅವರು ಮನಸ್ಸಿನಲ್ಲೂ ಅಂದುಕೊಳ್ಳದ ರೀತಿಯಲ್ಲಿ ಭಾರತ ಒದೆ ಕೊಟ್ಟಿದೆ. ಹೀಗಾಗಿ ಅವರು ಕೂಡ ತನ್ನ ಸೇನೆಯಲ್ಲಿ ಒಂದಷ್ಟು ಮಾರ್ಪಾಡನ್ನು ಮಾಡೋದಕ್ಕೆ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಸಾಲ ತಂದುಬಿಟ್ಟು ಸೇನೆ ಕೊಟ್ಬಿಟ್ಟು ಒಂದಷ್ಟು ಅಪ್ಗ್ರೇಡ್ ಮಾಡಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ನೆನಪಿರಲಿ, ಪಾಕಿಸ್ತಾನದಲ್ಲಿ ಒಂದಷ್ಟು ಬದಲಾವಣೆಯನ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಅವರು ತಮ್ಮ ವೆಪನ್ಗಳನ್ನು ಡೈವರ್ಸಿಫೈ ಮಾಡ್ತಾರೆ. ಇಷ್ಟು ದಿನ ಅವರು ಚೈನಾವನ್ನೇ ಕಾಯ್ಕೊಂಡು ಕೂರ್ತಾ ಇದ್ರಲ್ಲ, ಇನ್ನು ಮುಂದೆ ಹಾಗಾಗೋದಿಲ್ಲ. ಅವರು ಬೇರೆ ಬೇರೆ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇಲ್ಲದೆ ಹೋದರೆ ಭಾರತವನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಎರಡನೇದಾಗಿ ಡಿಫೆನ್ಸ್ ಬಜೆಟನ್ನು ಜಾಸ್ತಿ ಮಾಡಿಬಿಟ್ಟು ಹೊಸದಾದಂಥ ಟೆಕ್ನಾಲಜಿಯನ್ನು ಖರೀದಿ ಮಾಡೋದಕ್ಕೆ ಸಾಕಷ್ಟು ಯೋಜನೆಯನ್ನು ಮಾಡ್ತಾರೆ. ನನಗೆ ಭಾರತಕ್ಕೆ ಇದು ಯಾವುದೋ ಮ್ಯಾಟರ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಭಾರತದಲ್ಲೂ ಕೂಡ ಈ ಆಪರೇಷನ್ ಸಿಂಧೂರ ಆದ ಬಳಿಕ ಒಂದಷ್ಟು ಪ್ರಶ್ನೆಗಳು ಉದ್ಭವಿಸಿದೆ. ಹೌದಪ್ಪ, ನಮ್ಮ ಏರ್ ಫೋರ್ಸ್ ಈಗ ಸ್ಟ್ರಾಂಗ್ ಆಗಿತ್ತು, ಪಾಕಿಸ್ತಾನವನ್ನು ಹೊಡೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿ ಇತ್ತಪ್ಪ. ನಾಳೆನೂ ಹೀಗೆ ಇರಬೇಕಲ್ಲ? ವರ್ಷದ 365 ದಿನವೂ ಕೂಡ ನಮಗೆ ಅದೇ ಶಕ್ತಿ ಇರಬೇಕಲ್ಲ? ಯಾಕೆ ಈ ಡೌಟ್ ಬರ್ತಾ ಇದೆ, ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂತಂದರೆ, ಭಾರತದಲ್ಲಿರುವಂತಹ ಅನೇಕ ಫೈಟರ್ ಜೆಟ್ಗಳಿಗೆ ಈಗಾಗಲೇ ವಯಸ್ಸಾಗ್ಬಿಟ್ಟಿದೆ. ಅವು ಹೇಳ್ತಾ ಇದ್ದಾವೆ, ಇನ್ನು ಹೆಚ್ಚು ದಿನ ನಾನು ಸರ್ವಿಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ, ನನಗೆ ರಿಟೈರ್ಮೆಂಟ್ ಕೊಡಿ, ನಾನು ಸೈಡಿಗೆ ನಿಂತ್ಕೊಳ್ತೀನಿ ಅಂತ ಅವು ಈಗಾಗಲೇ ಹೇಳ್ತಾ ಇದ್ದಾವೆ. ಅದು ಮಿರಾಟ್ 2000 ಇರಬಹುದು, ಜಾಗ್ವಾರ್ ಇರಬಹುದು, ಅಥವಾ ಮಿಗ್ 29 ಇರಬಹುದು. ಸ್ವಲ್ಪ ಓಲ್ಡ್ ಆಗಿದೆ. ಈಗ 60 ವರ್ಷ ಆದಮೇಲೆ ಸೈನಿಕರನ್ನು ಯುದ್ಧಕ್ಕೆ ಕಳಿಸಿದ್ರೆ ಏನಾಗತ್ತೆ ಹೇಳಿ? ಹೌದು, ಹಿಂದೆ ಅವರು ಚೆನ್ನಾಗೇ ಯುದ್ಧ ಮಾಡಿರ್ತಾರೆ, ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಯುದ್ಧವನ್ನು ಗೆಲ್ಲುವ ತಂತ್ರಗಾರಿಕೆ ಗೊತ್ತಿದೆ, ಎಲ್ಲವೂ ಸತ್ಯ. ಆದರೆ ಈಗ ಅವ್ರಿಗೆ ವಯಸ್ಸಾಗಿದೆ. ಭಾರತದ ಕೆಲ ಫೈಟರ್ ಜೆಟ್ಗಳ ಅವಸ್ಥೆಯೂ ಕೂಡ ಹೀಗೆ ಆಗಿದೆ. ಆದರೆ ಭಾರತ ಯಾವುದಕ್ಕೆ ಕಾಯ್ಕೊಂಡು ಕೂತಿದೆ? ಈಗ ಹಳೆಯದಾಗಿರುವಂತಹ ಈ ಫೈಟರ್ ಜೆಟ್ಗಳಿಗೆಲ್ಲ ರಿಟೈರ್ಮೆಂಟ್ ಕೊಟ್ಬಿಟ್ಟು ಹೊಸ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಬಹುದಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ಮಿತ್ರರೇ, ಭಾರತ ಅದೊಂದಕ್ಕಾಗಿ ಕಾಯ್ತಾ ಇದೆ. ಅದಾಗೋದು ಇಲ್ಲ, ಭಾರತ ಬಿಡೋದು ಇಲ್ಲ. ಅದು ಯಾವುದು ಕೇಳಿದ್ರೆ ತೇಜಸ್ ಫೈಟರ್ ಜೆಟ್ಟನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅದು 4.5 ಜನರೇಷನ್, ಎಲ್ಲ ರೀತಿಯ ತಂತ್ರಜ್ಞಾನ ಕೂಡ ಇದೆ, ಎಲ್ಲವೂ ಇದೆ. ಆದರೆ ಭಾರತದ ವಾಯುಪಡೆಗೆ ಅದರ ಬಗ್ಗೆ ಅಷ್ಟೇ ಅಸಮಾಧಾನ ಇದೆ. ಅಂದರೆ ತೇಜಸ್ ಏನೋ ಕೆಲಸ ಮಾಡೋದಿಲ್ಲ, ಯುದ್ಧ ಭೂಮಿಯಲ್ಲಿ ಅದರ ಕಾರ್ಯಕ್ಷಮತೆ ಇಲ್ಲ ಅಂತೇನಲ್ಲ.
ಆದರೂ ಕೂಡ ಏರ್ಫೋರ್ಸ್ ಯಾಕೆ ಅಸಮಾಧಾನ ಹೊಂದ್ತಾ ಇದೆ ಅಂತಂದರೆ ನಮಗೆ ಸಮಯಕ್ಕೆ ಸರಿಯಾಗಿ ಅದರ ಡೆಲಿವರಿ ಆಗ್ತಾ ಇಲ್ಲ, ನಾವು ಏನು ಬೇಡಿಕೆ ಇಡ್ತಾ ಇದ್ದೀವಿ ಅಷ್ಟು ಫಾಸ್ಟಾಗಿ HAL ಅದನ್ನು ಒದಗಿಸ್ತಾ ಇಲ್ಲ ಅಂತ ತೀವ್ರತರವಾಗಿ ಏರ್ಫೋರ್ಸ್ ಅಸಮಾಧಾನವನ್ನು ಹೊರಹಾಕಿದೆ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಅದ್ರ ಬಗ್ಗೆ ಏನು ಡೀಟೇಲ್ ಆಗಿ ಹೇಳಬೇಕಾಗಿಲ್ಲ. ಇತ್ತೀಚೆಗಷ್ಟೇ ಭಾರತದ ಏರ್ ಚೀಫ್ ಮಾರ್ಷಲ್ ಅಮರಪ್ರೀತ್ ಸಿಂಗ್ ತೇಜಸ್ ಬಗ್ಗೆ ಅನೇಕ ಬಾರಿ ಅಸಮಾಧಾನ ಹೊರಹಾಕಿದ್ದಾರೆ. ಏರ್ ಶೋ ನಡೀತಾ ಇದ್ದಂತಹ ಸಂದರ್ಭದಲ್ಲೂ ಹೇಳಿದ್ರು, ಆಪರೇಷನ್ ಸಿಂಧೂರ ಮುಗಿದ ಬಳಿಕ ವಿಜಯೋತ್ಸವದ ಭಾಷಣದಲ್ಲೂ ಕೂಡ ಹೇಳಿದ್ರು, ಆನ್ ಟೈಮ್ಗೆ ಸಿಗ್ತಾ ಇಲ್ಲ, ಸುಮ್ಮನೆ ಒಂದಷ್ಟು ಭರವಸೆಯನ್ನು ಕೊಡ್ತಾರೆ, ಇದರಿಂದ ಏನೂ ಆಗೋದಿಲ್ಲ, ಆರ್ಡರ್ ಕೊಡ್ತೀವಿ ಕಾಂಟ್ರಾಕ್ಟ್ ಆಗುತ್ತೆ, ಇದರಿಂದ ಏನು ಲಾಭ ಆಗ್ತಾ ಇಲ್ಲ ಅಂತ ಓಪನ್ ಆಗಿ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ವಾಗ್ದಾಳಿ ನಡೆಸಿಬಿಟ್ರು. ಇದೆಲ್ಲ ಆದ ಬಳಿಕ ಈ ತೇಜಸ್ಗೆ ಏನಾದರೂ ಮಾಡಲೇಬೇಕು, ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಥವಾ ನಮ್ಮ ಸೇನೆಗೆ ಬೇಕಾದಂತಹ ಅಗತ್ಯತೆಗಳನ್ನು ತೇಜಸ್ ಮೂಲಕವಾಗಿ ಪೂರೈಸಿಕೊಳ್ಳಬೇಕು ಅಂತ ಭಾರತ ಒಂದೊಂದೇ ದೊಡ್ಡ ಹೆಜ್ಜೆಯನ್ನು ಇಡೋದಕ್ಕೆ ಶುರು ಮಾಡಿದೆ. ಮುಖ್ಯವಾಗಿ ಈ ತೇಜಸ್ನ ಕುರಿತಾಗಿ ಇಸ್ರೇಲ್ ಜೊತೆಗೆ ಒಂದು ದೊಡ್ಡ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಅದೇನು ಕೇಳಿದ್ರೆ, ತೇಜಸ್ಗೆ ಬೇಕಾದಂತಹ ಒಂದು ಕಟಿಂಗ್ ಎಡ್ಜ್ ಟೆಕ್ನಾಲಜಿಯನ್ನು ಇಸ್ರೇಲ್ನಿಂದ ಬೈ ಮಾಡೋದಕ್ಕೆ ಭಾರತ ನಿರ್ಧಾರ ಮಾಡಿದೆ. ಆ ಟೆಕ್ನಾಲಜಿ ಏನು ಕೇಳಿದ್ರೆ AESA, ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾನಡ್ ಅರೈ. ಈ ಜೆಟ್ ವಿಮಾನಗಳಿಗೆ AESA ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್ ಆದಂತಹ ಟೆಕ್ನಾಲಜಿ. ಇದು ಪೈಲಟ್ಗೆ ಎಕ್ಸ್ರೇ ವಿಷನ್ ಅನ್ನು ನೀಡುತ್ತೆ, ಅಂದ್ರೆ ಏರ್ಕ್ರಾಫ್ಟ್ ನ ಸಾಮರ್ಥ್ಯವನ್ನೇ ಹೆಚ್ಚು ಮಾಡಿಬಿಡುತ್ತೆ. ಈ AESA ಹೇಗೆ ಕೆಲಸ ಮಾಡುತ್ತೆ ಅಂತ ಚಿಕ್ಕದಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಗ್ರೌಂಡ್ ನಲ್ಲಿ ರೆಡಾರ್ ಹೇಗೆ ಕೆಲಸ ಮಾಡುತ್ತೋ, ಒಂದು ಜೆಟ್ ವಿಮಾನ ಆಗಸದಲ್ಲಿ ಹಾರ್ತಾ ಇರುವಂತಹ ಸಂದರ್ಭದಲ್ಲಿ ಈ AESA ಕೂಡ ಹಾಗೆ ಕೆಲಸ ಮಾಡುತ್ತೆ. ಫೈಟರ್ ಜೆಟ್ ನಿಂದ ಈ AESA ಒಂದಷ್ಟು ರೇಡಿಯೋ ವಿಕಿರಣಗಳನ್ನು ಹೊರಹಾಕುತ್ತೆ. ಆ ರೇಡಿಯೋ ವೇವ್ಸ್ ಇದೆಯಲ್ಲ, ಫೈಟರ್ ಜೆಟ್ಗಳನ್ನಾಗ್ಲಿ, ಮಿಸೈಲ್ಗಳನ್ನಾಗ್ಲಿ ಅಥವಾ ಡ್ರೋನ್ಗಳನ್ನಾಗ್ಲಿ ಎಕ್ಸಾಕ್ಟ್ ಆಗಿ ಪತ್ತೆ ಹಚ್ಚುತ್ತೆ. ಇಷ್ಟು ದೊಡ್ಡದಾಗಿದೆ, ಇಷ್ಟು ಗಾತ್ರದಲ್ಲಿದೆ, ಎಲ್ಲದನ್ನು ಕೂಡ ಪೈಲಟ್ ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಎಷ್ಟು ದೂರದಲ್ಲಿದೆ ಶತ್ರು ಪಡೆಯ ವಿಮಾನ ಅಥವಾ ಮಿಸೈಲ್ ಅನ್ನೋದನ್ನು ಕೂಡ ಎಕ್ಸಾಕ್ಟ್ ಆಗಿ ತಿಳಿಸುತ್ತೆ. ಹೀಗಾಗಿ ಅದ್ಭುತವಾದಂತಹ AESA ಟೆಕ್ನಾಲಜಿ ಇರುವಂತಹ ಯುದ್ಧ ವಿಮಾನಗಳು ಅಷ್ಟು ಸುಲಭಕ್ಕೆ ಶತ್ರು ಪಡೆಯ ಫೈಟರ್ ಜೆಟ್ಗಳಿಗೆ ಸಿಗೋದಿಲ್ಲ. ಇದೇ ಕಾರಣದಿಂದ ಈ AESA ಟೆಕ್ನಾಲಜಿ ಅದ್ಭುತವಾಗಿದ್ರೆ ಈ ಯುದ್ಧದಂತಹ ಸನ್ನಿವೇಶದಲ್ಲಿ ನಾವು ಫೈಟರ್ ಜೆಟ್ಗಳನ್ನು ಕಳೆದುಕೊಳ್ತೀವಲ್ಲ, ಆ ಸಂಖ್ಯೆ ಬಹಳ ಕಡಿಮೆ ಆಗುತ್ತೆ. ಭಾರತ ಈಗ ಇಸ್ರೇಲ್ ಜೊತೆಗೆ ಈ ಒಪ್ಪಂದವನ್ನು ಮಾಡಿಕೊಂಡಿದೆ, ನಮ್ಮ ತೇಜಸ್ಗಳಿಗೆ ನಿಮ್ಮ AESA ಟೆಕ್ನಾಲಜಿಯನ್ನು ಕೊಡಿ ಅಂತ. ಇಸ್ರೇಲ್ನ ಯಾಲ್ಟಾ ಅನ್ನುವಂತಹ ಕಂಪನಿ ಈ AESA ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ತೇಜಸ್ಗೆ ಈ ತೀರಾ ಇಂಪಾರ್ಟೆಂಟ್ ಆದಂತಹ ಟೆಕ್ನಾಲಜಿಯನ್ನು ಅಳವಡಿಸಲಾಗುತ್ತೆ. ಆಗ ನಮ್ಮ ತೇಜಸ್ನ ಕೆಪಾಸಿಟಿ ಈಗಿರೋದಕ್ಕಿಂತ ಡಬಲ್ ಆಗುತ್ತೆ. ಇನ್ನು ಈಗಾಗಲೇ ನಮ್ಮ HAL ತೇಜಸ್ MK1, ತೇಜಸ್ MK2 ಹೀಗೆ ಅನೇಕ ವೇರಿಯಂಟ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಅಂದರೆ ಅಪ್ಗ್ರೇಡ್ ಆದಂತಹ ಅನೇಕ ವರ್ಷನ್ಗಳು. ಇಷ್ಟಾದರೂ ಕೂಡ, ಅಂದರೆ ನಮ್ಮಲ್ಲಿ ಟೆಕ್ನಾಲಜಿ ಇದ್ದರೂ ಕೂಡ ತೇಜಸ್ ಯುದ್ಧ ವಿಮಾನಗಳನ್ನು ನಮ್ಮ ಏರ್ಫೋರ್ಸ್ಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೇನು ಕಾರಣ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ, ತೇಜಸ್ಸನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ, ಟೆಕ್ನಾಲಜಿ ನಮ್ಮದೇ, ಎಲ್ಲವೂ ಹೌದು. ಆದರೆ ಅದಕ್ಕೆ ಬೇಕಾದಂಥ ಇಂಜಿನ್ ನಮ್ಮದಲ್ಲ. ಇಂಜಿನ್ ಇವತ್ತಿಗೂ ಕೂಡ ನಾವು ರೆಡಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ತೇಜಸ್ MK1ಗೋಸ್ಕರವಾಗಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಗೆ ಆರ್ಡರ್ ಕೊಟ್ಕೊಂಡು ಕೂತಿದ್ವಿ. 2021ರಿಂದ ಈವರೆಗೆ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ನಮಗೆ ಇಂಜಿನ್ ಅನ್ನೇ ಕೊಟ್ಟಿಲ್ಲ. ಯಾವಾಗ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಮತ್ತು HALನ ನಡುವೆ ಒಪ್ಪಂದ ಆಯಿತು ಇಂಜಿನ್ ಕೊಡುವಂಥದ್ದು, ಆಗ ಅದನ್ನೇ ನಂಬಿಕೊಂಡು ನಮ್ಮ ಏರ್ಫೋರ್ಸ್ ತೇಜಸ್ಗೋಸ್ಕರವಾಗಿ ಡಿಮ್ಯಾಂಡ್ ಇಡ್ತು. 2021ರಲ್ಲೇ 81ಕ್ಕೂ ಹೆಚ್ಚು MK1ಗೋಸ್ಕರವಾಗಿ ನಮ್ಮ ಏರ್ಫೋರ್ಸ್ ಆರ್ಡರ್ ಕೊಟ್ಟಿದೆ. ಆದರೆ HAL ಇದುವರೆಗೆ ಒಂದೇ ಒಂದು MK1 ಅನ್ನು ಕೂಡ ಏರ್ಫೋರ್ಸ್ಗೆ ಕೊಟ್ಟಿಲ್ಲ. ಕೇವಲ MK1 ತೇಜಸ್ ಮಾತ್ರ ಅಲ್ಲ, MK2 ಅನ್ನು ಕೂಡ HAL ಅಭಿವೃದ್ಧಿಪಡಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಇನ್ನೊಂದು ಕಡೆ ಭಾರತದ ಏರ್ಫೋರ್ಸ್ ಎಷ್ಟು ದೊಡ್ಡ ಆರ್ಡರ್ ಕೊಡೋದಕ್ಕೆ ರೆಡಿ ಇದೆ ಅಂತಂದ್ರೆ, ಭಾರತಕ್ಕೆ ಒಟ್ಟು 18 ಸ್ಕ್ವಾಡ್ರನ್ ತೇಜಸ್ ಬೇಕು. ಅಂದ್ರೆ MK1 ಇರಬಹುದು, MK2 ಇರಬಹುದು, ಇದೆಲ್ಲದನ್ನು ಸೇರಿಸಿದ್ರೆ ಅಂದ್ರೆ ಸರಿಸುಮಾರು 324 ಯುದ್ಧ ವಿಮಾನಗಳು. ಅಷ್ಟು ದೊಡ್ಡ ಆರ್ಡರ್ ಅನ್ನ HALಗೆ ಕೊಡೋದಕ್ಕೆ ಭಾರತದ ಏರ್ಫೋರ್ಸ್ ತುದಿಗಾಲಲ್ಲಿ ನಿಂತಿದೆ. ಆದರೆ ಇಂಜಿನ್ನ ಕೊರತೆಯಿಂದಾಗಿ ಆರ್ಡರ್ ಕೊಡೋದಕ್ಕೂ ಆಗ್ತಾ ಇಲ್ಲ, ಕೊಟ್ಟಂತಹ ಆರ್ಡರ್ ಅನ್ನ ಫುಲ್ಫಿಲ್ ಮಾಡೋದಕ್ಕೂ ಕೂಡ HALಗೆ ಆಗ್ತಾ ಇಲ್ಲ. ಈಗ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೆ ಭಾರತ ಫ್ರಾನ್ಸ್ ಕಡೆಗೆ ಮುಖ ಮಾಡಿದೆ. ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಯೂ ಕೂಡ ಇಂಜಿನ್ ಅನ್ನು ತಯಾರು ಮಾಡುತ್ತೆ. ಜೆಟ್ ಇಂಜಿನ್ ಟೆಕ್ನಾಲಜಿ ಅವರ ಬಳಿಯಲ್ಲಿದೆ. ತೇಜಸ್ MK2ಗೆ ಸ್ಯಾಫ್ರಾನ್ ಇಂಜಿನ್ ಅನ್ನು ಅಳವಡಿಸೋದಕ್ಕೆ ಈಗಾಗಲೇ ಮಾತುಕತೆ ನಡೀತಾ ಇದೆ. ಮಿತ್ರರೇ, ಇದೇನಾದರೂ ಫೈನಲ್ ಆಗಿದ್ದೆ ಆದರೆ ಭಾರತಕ್ಕೆ ಇಂಜಿನ್ನ ಕೊರತೆ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಭಾರತ ಎಷ್ಟೇ ಆರ್ಡರ್ ಕೊಟ್ಟರೂ ಕೂಡ ಅಷ್ಟು ಇಂಜಿನ್ ಅನ್ನು ಪೂರೈಕೆ ಮಾಡೋದಕ್ಕೆ ಸ್ಯಾಫ್ರಾನ್ ತುದಿಗಾಲಲ್ಲಿ ನಿಂತಿದೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಈ ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಶಸ್ತ್ರಾಸ್ತ್ರ ಪೈಪೋಟಿ ಇದೆಯಲ್ಲ, ಇದು ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂತ. ಕಳೆದ ಕೆಲ ವರ್ಷಗಳಿಂದ ಇದು ಸ್ವಲ್ಪ ತಣ್ಣಗಾಗಿತ್ತು. ಭಾರತ ಅಂದುಕೊಂಡಿತ್ತು ಪಾಕಿಸ್ತಾನ ನಮಗಿಂತ ತೀರಾ ಚಿಕ್ಕದಾಗಿದೆ, ಅವರೇನು ನಮ್ಮ
ಮೇಲೆ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಈಗಲೂ ಭಾರತಕ್ಕೆ ಆ ನಂಬಿಕೆ ಇದೆ, ಪಾಕಿಸ್ತಾನ ಏಕಾಂಗಿಯಾಗಿ ಭಾರತಕ್ಕೆ ಯಾವುದೇ ರೀತಿಯಲ್ಲೂ ತೊಂದರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಯಾವಾಗ ಆಪರೇಷನ್ ಸಿಂಧೂರ ಆಯ್ತಲ್ಲ, ಆಗ ಚೈನಾದವರು ತೋರಿಸಿದಂತಹ ಉತ್ಸಾಹ, ಅವರು ಹಿಂಬಾಗಿಲ ಮೂಲಕವಾಗಿ ಕಳಿಸಿದಂತಹ ಶಸ್ತ್ರಾಸ್ತ್ರಗಳು, ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಭಾರತವನ್ನ ಎಚ್ಚರಿಸಿದೆ. ನೀವಿನ್ನೂ ಇಷ್ಟು ಸ್ಲೋ ಆಗಿದ್ರೆ ಆಗಲ್ಲ, ಆರ್ಡರ್ ಕೊಟ್ಕೊಂಡು ವರ್ಷಗಟ್ಟಲೆ ಕಾಯೋದಕ್ಕೆ ಟೈಮ್ ಇಲ್ಲ, ವಾರ್ ಫುಟಿಂಗ್ ನಲ್ಲಿ ಎಲ್ಲ ಕೆಲಸ ಆಗಬೇಕು ಅನ್ನೋದನ್ನ ಭಾರತಕ್ಕೆ ಈ 3 ದಿನದ ಯುದ್ಧ ಅರ್ಥ ಮಾಡಿಸಿದೆ. ಹೀಗಾಗಿ ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳು ನಡೀತಾ ಇರುವಂತದ್ದು. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮಗೇನು ಅನ್ಸುತ್ತೆ? HALನ ತೇಜಸ್ಗೆ ಇಸ್ರೇಲ್ನ ಟೆಕ್ನಾಲಜಿ ಸಿಗ್ತಾ ಇರುವಂಥದ್ದು, ಸ್ಯಾಫ್ರಾನ್ ಇಂಜಿನ್ ಕಡೆಗೆ ಭಾರತ ಮುಖ ಮಾಡಿರೋದು, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.